ಹಾಲೆಲೂಯಾ. ಬನ್ನಿ ನಾವೆಲ್ಲರ ಕಣ್ಣುಗಳು ಮುಚ್ಚಿಕೊಂಡು ಈ ಬೆಳಗಿನ ಜಾವದ ಇನ್ನೊಂದು ಆರಾಧನೆ ಕರ್ತನಿಗೆ ಅರ್ಪಿಸೋಣ ಪ್ರಿಯರೇ. ಹಾಲೆಲೂಯಾ. ನನ್ನ ಜೀವಿತ ಭಾಗ ಸ್ವಾಮಿ, ನನ್ನ ಪ್ರಿಯನೇ ಯೇಸು ಸ್ವಾಮಿ, ನನ್ನ ಜೀವಿತ ಭಾಗ ಸ್ವಾಮಿ, ಯೇಸುಸ್ವಾಮಿ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್ ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಇಡೀ ವಾರ ದೇವರು ನಮ್ಮನ್ನು ಕಾದು ಕಾಪಾಡಿರುವಂಥ ದೇವರು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ಈ ಮುಂಜಾನೆ ದೇವರ ಮಹಿಮೆ ಅನ್ನುವಂಥ ದೇವರ ವಾಕ್ಯಕ್ಕಾಗಿ, ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ನಿಮ್ಮ ಜೊತೆಗೆ ನಾವು ಸಹ ಕರ್ತನಲ್ಲಿ ಬೆಳೀತಾ ಇದ್ದೇವೆ. ನಿಮ್ಮ ಜೊತೆಗೆ ನಾವು ಸಹ ಆಶೀರ್ವಾದ ಹೊಂದ್ತಾ ಇದ್ದೇವೆ. ನಾವು ನಂಬ್ತೇವೆ ಈ ವಾಕ್ಯಗಳಿಂದ ನೀವು ಕೂಡ ಆತ್ಮಿಕವಾಗಿ ಬೆಳೀತಾ ಇದ್ದೀರಿ ಎಂಬುದಾಗಿ. ಆಮೇಲೆ ಈ ದಿವಸ ನಾನು ಈ ಒಂದು ಅಧ್ಯಾಯ ಬಹಳ ನನಗೆ ಆಶೀರ್ವಾದಕರವಾಗಿಯೂ ಮತ್ತು ಈ ಒಂದು ವಾಕ್ಯ ಈ ಒಂದು ಅಧ್ಯಾಯ ಬಹಳ ಪ್ರೇರೇಪಿತವಾಗಿ ನಾನು ಇವತ್ತು ಮುಂಚಾನೆ ನಿಮ್ಮ ಮುಂದೆ ಈ ಸಂಪೂರ್ಣವಾದ ಅಧ್ಯಾಯವನ್ನು ಓದಲಿಕ್ಕೆ ಇಷ್ಟಪಡ್ತೀನಿ. ನೀವು ಸಹ ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಕೈಯಲ್ಲಿ ತಕ್ಕೊಂಡು ಈ ಕೀರ್ತನೆ ಸಂಪೂರ್ಣ ಅಧ್ಯಾಯವನ್ನು ಓದಿಕೊಳ್ಳೋಣ. ಕೀರ್ತನೆ 20ನೇ ಅಧ್ಯಾಯ, ಸಾಮ್ಸ್ ಚಾಪ್ಟರ್ 20 ವರ್ಸ್ 1 to 9, 1ರಿಂದ 9 ವಚನವನ್ನು ಓದಿಕೊಂಡು ಇದ್ದ ಹಾಗೆ ನಾನು ಒಂದೇ ಒಂದು ವಾಕ್ಯವನ್ನು
ಸ್ವಲ್ಪ ಅದರ ಮಟ್ಟಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಜೊತೆಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾನು ಇಷ್ಟಪಡ್ತೇನೆ. ಆಮೇಲೆ ಬನ್ನಿ ನಾವೆಲ್ಲರೂ ಸೇರಿ ಸತ್ಯವೇದವನ್ನು ನಮ್ಮ ಕೈಯಲ್ಲಿ ತಕ್ಕೊಂಡು ಕೀರ್ತನೆಗಳ ಭಾಗ 20ನೇ ಅಧ್ಯಾಯ ಓದಿಕೊಳ್ಳೋಣ. ನಾನು ನಿಮಗೋಸ್ಕರ ಓದ್ತಾ ಇರುವಾಗ ನೀವು ನಿಮ್ಮ ಸತ್ಯವೇದದಿಂದ ಓದಿಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನ ಮಾಡೋಣ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ಚೀಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಆಮೇಲೆ ಈ 3ನೇ ವಚನ ನೋಡುವಾಗ ನೀನು ಸಮರ್ಪಿಸಿದ ನೈವೇದ್ಯಗಳು ಅಂದರೆ, ನೀನು ಮಾಡಿದ ಸರ್ವಾಂಗ ಹೋಮಗಳು ಅಂದರೆ ಬೇರೆ ಏನಲ್ಲ, ನಿಮ್ಮ ಆರಾಧನೆಯ ಜೀವಿತ, ನಿಮ್ಮ ಆತ್ಮಿಕವಾದ ಜೀವಿತ, ನಿಮ್ಮ ವಿಜ್ಞಾಪನೆ ಪ್ರಾರ್ಥನೆ, ನಿಮ್ಮ ಉಪವಾಸ ಪ್ರಾರ್ಥನೆ, ನಿಮ್ಮ ಕಣ್ಣೀರಿನ ಪ್ರಾರ್ಥನೆ, ನಿಮ್ಮ ರಾತ್ರಿ ಜಾವದ ಪ್ರಾರ್ಥನೆ, ನಿಮ್ಮ ಮುಂಜಾನೆ ಮಾಡಿರುವಂಥ ಪ್ರಾರ್ಥನೆ ಆರಾಧನೆ, ನೀವು ಮೊಣಕಾಲೂರಿ ಕರ್ತನಲ್ಲಿ ಬೇಡಿಕೊಂಡಿರುವಂಥ ಪ್ರತಿಯೊಂದೊಂದು ಸ್ತೋತ್ರಗಳು ಇದು ವಾಕ್ಯ ಹೇಳ್ತದೆ. ಅದನ್ನ ಹೇಳ್ತಾ ಇದ್ದಾನೆ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಆಮೇಲೆ ನಾನು ಕೂಡ ಇದೇ ಒಂದು ಶುಭವನ್ನೇ ನಿಮ್ಮ ಜೀವಿತದ ಮೇಲೆ ಮುಂಜಾನೆ ಹಾರೈಸ್ತದೆ. ಅದೇನೆಂದರೆ, ನೀವು ಮಾಡಿರುವಂಥ ಪ್ರತಿಯೊಂದು ಪ್ರಾರ್ಥನೆಗಳು ದೇವರ ಜ್ಞಾಪಕಕ್ಕೆ ಬರ್ತಾ ಇವೆ. ನೀವು ಮಾಡಿರುವಂಥ ಪ್ರತಿಯೊಂದೊಂದು ಆರಾಧನೆಗಳು ದೇವರ ಜ್ಞಾಪಕಕ್ಕೆ ಬರ್ತಾ ಇವೆ. ಆರಾಧನೆಗಳನ್ನು ಕೇಳಿ 4ನೇ ವಚನ ಹೇಳ್ತದೆ, ನಿನ್ನ ದೇವರು ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಆಮೇಲೆ ಈ ವಾಕ್ಯವನ್ನು ಹಿಡಿದುಕೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ದೇವರು ನಿಮ್ಮ ಇಷ್ಟಾರ್ಥವನ್ನು ಆತನು ನೆರವೇರಿಸಲಿ. ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಆತನು ಸಫಲ ಮಾಡಲಿ. ಹಲ್ಲೆಲೂಯಾ. ಆಮೇಲೆ ನಿಮ್ಮ ಪಕ್ಕದಲ್ಲಿ ಅಕ್ಕಪಕ್ಕದವರು ಯಾರಾದರೂ ಇರುವುದಾಗಿದ್ದರೆ ಹೇಳ್ರಿ ದಯವಿಟ್ಟು. ಏನಂದರೆ, ನಿನ್ನ ಇಷ್ಟಾರ್ಥವನ್ನು ದೇವರು ನೆರವೇರಿಸಲಿ. ನಿನ್ನ ಎಲ್ಲ ಸಂಕಲ್ಪಗಳನ್ನು ಆತನು ಸಫಲ ಮಾಡಲಿ. ಹಲ್ಲೆಲೂಯಾ. ಮುಂದಿನ ವಚನ, ನಿನ್ನ ಜಯದಲ್ಲಿ ಉತ್ಸಾಹಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಆಮೇಲೆ ಯೆಹೋವನು ನಿಮ್ಮೆಲ್ಲ ವಿಜ್ಞಾಪನೆಗಳನ್ನು ಆತನು ತನ್ನ ಬಲದಿಂದ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ನೆರವೇರಿಸಲಿ. 6ನೇ ವಚನ, ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು. ತನ್ನ ಭುಜ ಬಲದಿಂದ ಅವನಿಗೆ ಜಯವಂತು ಮಾಡುವನು. ಈ 7ನೇ ವಚನವನ್ನು ಬಹಳ ಲಕ್ಷ್ಯವಿಟ್ಟು ಗಮನವಿಟ್ಟು ಕೇಳ್ರಿ. ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯೆಹೋವನೇ ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು. ನಾವು ಮೊರೆ ಇರುವಾಗ ಸದುತ್ತರವನ್ನು ದಯ ಪಾಲಿಸು. ಆಮೇಲೆ ಈ ಸಂಪೂರ್ಣ ವಾಕ್ಯ ಪ್ರಿಯರೇ ನಿಮ್ಮ ಕುಟುಂಬಕ್ಕಾಗಿ, ಈ ಸಂಪೂರ್ಣವಾದ ಕೀರ್ತನೆ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಜೀವನಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸುತ್ತಾ, ಸೊ ಈ ಮುಂಜಾನೆ ನಂಬ್ತೀನಿ ಈ ವಾಕ್ಯ ತಿರುಗಿ ಹೋದ್ರಿ. ದಯವಿಟ್ಟು ಈ ಪ್ರಾರ್ಥನೆಯಲ್ಲಿ ಈ ವಾಕ್ಯ ಭಾಗವನ್ನು ಉಪಯೋಗ ಮಾಡಿರಿ. ಹಲ್ಲೆಲೂಯಾ. ಮತ್ತೊಮ್ಮೆ ಈ ವಾಕ್ಯವನ್ನು ಹೇಳಿದ ಹಾಗೆ, ಯೆಹೋವನು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸಲಿ. ನಿಮ್ಮ ಎಲ್ಲ ಸಂಕಲ್ಪಗಳನ್ನು, ನಿಮ್ಮೆಲ್ಲ ಯೋಚನೆಗಳನ್ನು, ನಿಮ್ಮೆಲ್ಲ ಕನಸುಗಳನ್ನು, ನಿಮ್ಮೆಲ್ಲ ಹೃದಯದ ದರ್ಶನಗಳನ್ನು ದೇವರು ನೆರವೇರಿಸಲಿ. ಆಮೇಲೆ 103ನೇ ಕೀರ್ತನೆ 5ನೇ ವಚನದಲ್ಲಿ ಅಲ್ಲಿ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ಏನಂದರೆ, ಆತನು ಯೆಹೋವನು ನಿನ್ನ ಎಲ್ಲ ಆಶೆಗಳನ್ನು ಶ್ರೇಷ್ಠ ವರಗಳಿಂದ ಪೂರ್ತಿಗೊಳಿಸುತ್ತಾನೆ. ಹೌದು ಪ್ರಿಯರೇ, ನಮಗೊಬ್ಬ ದೇವರಿದ್ದಾನೆ. ಆತ ನಮ್ಮ ಆಸೆಗಳನ್ನು, ನಮ್ಮ ಕನಸುಗಳನ್ನು, ನಮ್ಮ ದರ್ಶನಗಳನ್ನು, ನಮ್ಮ ಸಂಕಲ್ಪಗಳನ್ನು ಆತನು ಆಶೀರ್ವದಿಸುವ ದೇವರು. ಆಮೇಲೆ ಈ ಕೀರ್ತನೆ 20ನೇ ಅಧ್ಯಾಯ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವನಕ್ಕೆ ಶುಭಕರವಾಗಿರಲಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪರಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾಗಿರುವ ದೇವರೇ,
ನಿಮಗೆ ಸ್ತೋತ್ರಪ್ಪ. ಈ ಮುಂಜಾನೆ ನೀನು ನಮ್ಗೆ ಕೊಟ್ಟಿರುವಂಥ ಕೀರ್ತನೆ ಭಾಗಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಇದನ್ನು ಓದಿ ಇದರಲ್ಲಿ ಬೆಳೆಯುವಾಗ ಸ್ವಾಮಿ, ನಿಜವಾಗಿ ನೀವು ಹೇಳಿದ ಹಾಗೆ ನಮ್ಮ ಇಷ್ಟಾರ್ಥವನ್ನು ನೀವೇ ನೆರವೇರಿಸುವರಾಗಿದ್ದೀರಪ್ಪ. ನಮ್ಮ ಆಸೆಗಳನ್ನು ನೀವು ನೆರವೇರಿಸುವರಾಗಿದ್ದೀರಪ್ಪ. ನಮ್ಮ ಪ್ರಾರ್ಥನೆಗಳಿಗೆ ನೀವು ಕಿವಿಗೊಡುವರಾಗಿದ್ದೀರಪ್ಪ. ಅಪ್ಪ, ನಮ್ಮ ಕಣ್ಣೀರಿಗೆ ನೀವೇ ಉತ್ತರಿಸುವ ದೇವರಾಗಿದ್ದೀರಪ್ಪ. ದೇವರೇ, ನಿನ್ನ ಮಕ್ಕಳು ಇವತ್ತು ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೋ ಎಲ್ಲ ವಿಷಯದಲ್ಲಿ ದೇವರೇ ಆ ಪರಲೋಕದ ಆಶೀರ್ವಾದ ಅವರ ಜೀವಿತದ ಮೇಲೆ ರಿಲೀಸ್ ಆಗಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆಗಳನ್ನು ಕೇಳಿ ಕೈ ಸ್ತೋತ್ರ ಮಾಡ್ತಾ ಎಲ್ಲ ಮಹಿಮೆ ಘನತೆ ನಿಮಗೆ ಅರ್ಪಿಸುತ್ತಾ ಈ ಒಂದು ಪ್ರಾರ್ಥನೆ ಯೇಸು ಕ್ರಿಸ್ತನ ಅತಿ ಬಲವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೆನ್, ಆಮೆನ್. ನಿಮ್ಮೆಲ್ಲರಿಗೂ ಶುಭವಾಗಲಿ. ಶಾಲೋಮ್. ಮತ್ತೊಂದು ವಾಕ್ಯದೊಂದಿಗೆ ನಾಳೆ ಮುಂಚೆ ಎಲ್ಲರೂ ಸೇರಿ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರ ಜೊತೆಗಿರಲಿ. ಗಾಡ್ ಬ್ಲೆಸ್ ಯು.